ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ವಿತ್ ಕವನ. ಇವತ್ತು ತುಂಬ ವರ್ಷ ಆದಮೇಲೆ ನಾನು ನಮ್ಮ ಅಮ್ಮನವ್ರಿಗೆ ಹೋಗ್ತಾ ಇದ್ದೀನಿ. ಅದು ಕೂಡ ಎಷ್ಟು ಹೋಗಿದೆ, ಎಷ್ಟು ವರ್ಷಗಳಾದಮೇಲೆ ನಾನು ನಮ್ಮ ಅಮ್ಮನವ್ರಿಗೆ ಬಸ್ಸಲ್ಲಿ ಹೋಗ್ತಾ ಇರೋದು. ಆ್ಯಂಡ್ ಉಳ್ಕೊಳ್ಳೋಕ್ಕೂ ಕೂಡ ಎಷ್ಟು ವರ್ಷ ಆದಮೇಲೆ ಹೋಗ್ತಾ ಇರೋದು. ಸೊ ಎಕ್ಸೈಟ್ಮೆಂಟ್ ಕೂಡ ಜಾಸ್ತಿ ಇದೆ. ಬನ್ನಿ ಹೋಗೋಣ. ನನಗೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಗೊತ್ತು, ಅಲ್ಲಿ ಯಾವ ಸ್ಟಾಪ್ ಅನ್ನೋದು ನನಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಬೋರ್ಡ್ ನೋಡ್ಕೊಂಡು ಹೋಗಿ ಹತ್ತಬೇಕು. ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಬನ್ನಿ. ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ. ಬ್ಯಾಗ್ ತೊಗೊಂಡು ಆಟೋ ಸ್ಟ್ಯಾಂಡ್ಗೆ ಹೋಗಿ ಆಟೋ ಹತ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಬಸ್ ಸ್ಟಾಪ್ ಎಲ್ಲಿ ನಿಲ್ಲಿಸುತ್ತೆ ಊರಿನ ಬಸ್ಸು ಅಂತ ಹುಡುಕಿ ಬಸ್ ಹತ್ತಿ ಹೋಗಬೇಕು. ಸೊ ನಡೀರಿ. ಇನ್ನು 12:30ಗೆ ಬಸ್ ಇತ್ತು ಅಂತ ಹೇಳಿ ಬಸ್ ಸ್ಟ್ಯಾಂಡ್ಗೆ ಹೋದೆ. ಅಲ್ಲಿ ಹೋದ ತಕ್ಷಣ ಗೊತ್ತಾಯಿತು 12:30 ಬಸ್ ನಾನು ಬಂದ ತಕ್ಷಣ ಪಾಸ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಬಸ್ ಯಾವಾಗಿದೆ ಅಂತ ಕೇಳಿದ್ದಕ್ಕೆ ಅವರು 2 o'clockಗಿದೆ ಅಂತ ಹೇಳಿದ್ರು. ಹೇಗಿದ್ರು ನಾನು ತಿಂಡಿ ತಿಂದಿರಲಿಲ್ವಲ್ಲ, ತುಂಬ ಹಸಿವಾಗ್ತಾಯಿತ್ತು. ಹಾಗಾಗಿ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಲಕ್ಷ್ಮೀ ಸ್ವೀಟ್ಸ್ ಒಳಗೆ ಹೋಗಿ ಒಂದು ಆಲೂ ಪರೋಟ ತಿಂದಮೇಲೂ ಹಸಿವು ಹೋಗಿರಲಿಲ್ಲ ಅಂತ ಹೇಳಿ ಇನ್ನೂ ಒಂದು ಹಾಫ್ ಮೊಸರನ್ನ ತಿಂದ್ಕೊಂಡು ಅಷ್ಟೊತ್ತಿಗೆ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದೆ. ಬಸ್ ಕೂಡ ಬಂತು. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ ಅನ್ಸುತ್ತೆ ಅಷ್ಟೇ ಬಸ್ ಸ್ಟ್ಯಾಂಡಲ್ಲಿ. ಅಷ್ಟೊತ್ತಿಗೆ ಬಸ್ ಬಂತು. ಅದಾದಮೇಲೆ ಪುಣ್ಯಕ್ಕೆ ಸೀಟ್ ಇತ್ತು. ಮತ್ತು ಅಷ್ಟೊಂದು ರಶ್ಶು ಕೂಡ ಏನಿರಲಿಲ್ಲ ಆವತ್ತು ನಾನು ಬಂದಿದ್ದ ದಿನ. ಆದರೆ ಬಟ್ ನಂಗೆ ಸ್ವಲ್ಪ ಟಯರ್ಡ್ ಆಗ್ತಾಯಿತ್ತು. ಯಾಕಂದರೆ ಹಸಿವು ಮಾಡಿಕೊಂಡು ತುಂಬ ಹಸಿವಾದ್ಮೇಲೆ ತಿಂಡಿ ತಿಂದಿದ್ದೆ ಅಲ್ಲ, ಅದು ಸ್ವಲ್ಪ ಸುಸ್ತು ಆಗ್ತಾಯಿತ್ತು. ನೋಡ್ತಾ 1.5 hour ಒಳಗಡೆ ನಾನು ಊರಿಗೆ ಕೂಡ ಬಂದುಬಿಟ್ಟಿದ್ದೆ. ಇವಾಗ ನೋಡಿ ನೀವೇ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಒಬ್ಬರು ಗೊತ್ತಿರೋರು ಸಿಕ್ಕಿದ್ರು, ಅವ್ರ ಜೊತೆ ನಡ್ಕೊಂಡು ಹೋದೆ. ಇಲ್ಲ ಅಂದಿದ್ರೆ ನಮ್ಮ ಅಜ್ಜಿ ನನ್ನ ತಮ್ಮನ ಕಳಿಸ್ತೀನಿ ಗಾಡೀಲಿ ಕರ್ಕೊಬರ್ಲಿಕ್ಕೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಯಾರೋ ಸಿಕ್ಕಿದ್ರಲ್ಲ ಗೊತ್ತಿರೋರು, ಅವ್ರ ಜೊತೆ ಬಂದುಬಿಟ್ಟೆ. ಇಲ್ಲಿ ಮೆಣಸನ್ನ ಎಲ್ಲ ತೆಗೆದು ಮೂಟೆಗೆ ಕಟ್ತಾಯಿದ್ರು ನಾನು ಬಂದಾಗ. ಗಾಯ್ಸ್, ಇವಾಗ ಜಸ್ಟ್ ಊರಿಗೆ ಬಂದೆ. ಊರಿಗೆ ಬಂದ ತಕ್ಷಣ ಸ್ವಲ್ಪ ಇಲ್ಲಿ ಮೆಣಸಿಂದು ಅದು ಇದು ಅಂತ ಏನೇನೋ ಮಾಡ್ತಾಯಿದ್ರು. ಇವಾಗ ಬಂದು ಒಂದು 10 ನಿಮಿಷ ಆಗಿದೆ ಅಷ್ಟೇ. ಎಷ್ಟು ಜೋರಾಗಿ ಮಳೆ ಬರ್ತಾಯಿದೆ ಅಂತಂದರೆ ತೋರಿಸ್ತೀನಿ ನೋಡಿ. ನಿಮಗೆ ಗೊತ್ತಾಗಲ್ಲ ಅನಿಸುತ್ತೆ ಕ್ಯಾಮ್ರಾದಲ್ಲಿ. ನಾನು ಊರಿಗೆ ಬಂದು ತುಂಬ ವರ್ಷಗಳೇ ಆಗೋಗಿದೆ. ಅಂದರೆ ಈಗ ಒಂದು ವರ್ಷದ ಹಿಂದೆ ಜಸ್ಟ್ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಗಿದೆ. ಲೈಕ್ 1 hour 2 hour ಆ ಥರ ಬಂದ್ಬಿಟ್ಟು ಹೋಗಿದೆ ಅಷ್ಟೇ. ಅದಾದಮೇಲೆ ಬಂದಿರಲಿಲ್ಲ. ಮತ್ತು ಉಳ್ಕೊಳ್ಳೋಕ್ಕೆಲ್ಲ ಎಷ್ಟೋ ವರ್ಷಗಳೇ ಆಗೋಗಿದೆ. ಹೇಳೋಕ್ಕೆ ಆಗಲ್ಲ, ಅಷ್ಟು ವರ್ಷಗಳಾಗೋಗ್ಬಿಟ್ಟಿದೆ ಅನಿಸುತ್ತೆ. ಉಳ್ಕೊಂಡೆಲ್ಲ ನೆನಪಿಲ್ಲ ನಾನು ಉಳ್ಕೊಂಡಿರೋದು, ನನಗೆ ಲಾಸ್ಟ್ ಯಾವಾಗ ಉಳ್ಕೊಂಡಿದ್ದೆ ಅಂತ ಹೇಳಿ. ಬಟ್ ಬಂದಿದ್ದು ಲಾಸ್ಟ್ ಈಗ 1 year ಬ್ಯಾಕ್. 1 hour 2 hour ಹೀಗೆ ಬಂದು ಹೀಗೆ ಹೋಗಿದ್ದೆ ಅಷ್ಟೇ. ಬಟ್ ಈಗ ತುಂಬ ಚೆನ್ನಾಗಿ ಮಳೆ ಬರ್ತಿದೆ ಗಾಯ್ಸ್. ಕಾಣಿಸ. ಇನ್ನು ಈ ವಿಡಿಯೋನ ಏನಕ್ಕೆ ಮಾಡ್ತಾಯಿದ್ದೆ, ಯಾಕೆ ಅಂತಲೂ ನನಗೆ ನೆನಪು ಬರ್ತಾ ಇಲ್ಲ. ಸುಮ್ಮನೆ ಹಾಗೆ ವಿಡಿಯೋ ಮಾಡಿದ್ದೀನಿ. ಇನ್ನೂ ಮಾತು ಕೂಡ ಆಡಿಲ್ಲ. ಅದು ಹಂಗೇ ಅದಿತ್ತಲ್ಲ ಅಂತ ಕ್ಲಿಪ್ಪು ಹಾಗೆ ಹಾಕಿದ್ದೀನಿ ಅಷ್ಟೇ. ಇನ್ನೊಂದು ನಮ್ಮ ಅತ್ತೆ ಕೈಲಿ ಹೇರ್ ಕಟ್ ಮಾಡಿಸ್ಕೊಂಡೆ. ಬಂದ ತಕ್ಷಣ ಫಸ್ಟ್ ನನಗೆ ಹೇರ್ ಕಟ್ ಮಾಡಿಕೊಡಿ ಅಂತ ಹೇಳಿ ಹೇರ್ ಕಟ್ ಮಾಡಿಸ್ಕೊಂಡು ಮತ್ತೆ ರೆಡಿಯಾಗಿ ಕೂತಿದ್ದೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಊರಿಗೆ ಬಂದುಬಿಟ್ಟು ಯಾರೂ ನನಗೆ ಸಪೋರ್ಟ್ ಮಾಡೋರೇ ಇಲ್ಲ ಊರಲ್ಲಿ. ಅದಕ್ಕೆ ಆಚೆ ಕಡೆ ಕೂತ್ಕೊಂಡು ವ್ಲಾಗ್ ಮಾಡೋಣ ಅಂತ ಕೂತಿದ್ದೆ. ಮುಂದ್ಗಡೆ ಮನೆ ಆಂಟಿ ನೋಡ್ಬಿಟ್ಟು ಕವನ ಬಾ ಇಲ್ಲಿ ಅಂದರು. ಹೋಗ್ತಾ ಇದ್ದೀವಿ ಗಾಯ್ಸ್. ನಾನು ಹೋಗಿದ್ದು ಅಲ್ಲಿಗೆ 5 o'clock ಸಮಥಿಂಗಿಗೆ. ಮನೆಗೆ ಹೋಗ್ತಾ ಇರೋದು 7 o'clockಗೆ. ಎಷ್ಟು ಕತ್ಲೆ ಆಗಿದೆ ಅಂತ ನೀವೇ ನೋಡ್ಬೋದು. ಬಾ 5 o'clockಗೆ ಅವ್ರ ಮನೆಗೆ ನಾನು ಹೋಗಿದ್ದು. ಮಳೆ ಸ್ಟಾರ್ಟ್ ಆಯಿತು. ಅಂದರೆ ಆಪೋಸಿಟ್ ಒಂದು ರೋಡ್ ಕ್ರಾಸ್ ಮಾಡಬೇಕು ಅಷ್ಟೇ. 7ಗೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಅದು ನಮ್ಮ ಮಾಮ ಫೋನ್ ಮಾಡಿಬಿಟ್ಟು ಬನ್ನಿ ಮನೆಗೆ ಅಂತ ಅಂದರು ಅಂತ. ಅಕ್ಕ ಲೇಸ್ತೀನಿ ನಾನು. ಮ್ಯಾಕ್ಸ್ ಸ್ವೀಟ. ನಮ್ಮ ಅತ್ತೆ ಮುಂದ್ಗಡೆ ನೋಡ್ಕೊಂಡು ನಗಾಡ್ತಿದ್ದಾರೆ. ನನ್ನ ತಮ್ಮ ನಿನ್ನ ಸವಸನೆ ಬೇಡ ಅಂತ ಎದ್ದೋದ. ಹಣೆ ಬಿದ್ದೋಗಿದೆ. ಹುಚ್ಚಿ ಥರ ಕಾಣ್ತಿದ್ದೀನಿ ಗಾಯ್ಸ್. ಜೋರು ಮಳೆ, ಬಿಸಿ ಯಾವುದಿದು ಬಾಳೆಕಾಯಿ ಬಜ್ಜಿ. ಹಲೋ ಗಾಯ್ಸ್, ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಶ್ ಅಪ್ ಆಗಿ. ಇವಾಗ ಆ್ಯಕ್ಚುಲಿ
ಆಚೆ ಹೋಗೋದಿದೆ ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. ಸೊ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಬಂದುಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಬೇಕು. ಈಗ ಸದ್ಯಕ್ಕೆ ಹೀಗೇ ಹೋಗ್ತಾಯಿದ್ದೀವಿ. ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಮತ್ತೆ ಸ್ನಾನ ಮಾಡಲೇಬೇಕಲ್ಲ ಅಂತ ಹೇಳಿ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಸೊ ಇವಾಗ ನಾನೇ ಗಾಡಿ ಓಡಿಸ್ಬೇಕು. ವ್ಲಾಗ್ ಮಾಡೋಕ್ಕಾಗಲ್ಲ, ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು ಬಂದು ಹಾಸ್ಪಿಟಲಿಂದ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೆ. ಯಾಕಂದರೆ ಹೋಗಿ ಬಂದ ತಕ್ಷಣ ಸ್ವಲ್ಪ ಟಯರ್ಡ್ ಆದಂಗೆ ಅನ್ನಿಸ್ತಿತ್ತು. ನನ್ನ ಬೊಟ್ಟೆಲ್ಲ ಬಿದ್ದೋಗ್ಬಿಟ್ಟಿದೆ. ಈಗ ಮಧ್ಯಾಹ್ನ 1 o'clock 1 o'clock ಆಗಿದೆ. ಇವಾಗ ಎದ್ದು ಆಚೆ ಕೂತಿದ್ದೀನಿ. ಏನು ಮಾಡೋದು ಏನು ಗೊತ್ತಿಲ್ಲ. ಇನ್ನು ಅತ್ತೆ ಬಂದು ರೆಸ್ಟ್ ಮಾಡ್ತಾಯಿದ್ದಾರೆ, ಇಂಜೆಕ್ಷನ್ ಕೊಟ್ಟರಲ್ಲ ರೆಸ್ಟ್ ಮಾಡ್ತಾಯಿದ್ದಾರೆ. ನೋಡಬೇಕು ಇನ್ನು ಸಂಜೆ ಮೇಲೆ ಏನಾದ್ರೂ ಆ್ಯಕ್ಟಿವಿಟೀಸ್ ಮಾಡ್ತೀವ ಅಂತ ಹೇಳಿ. ಈಗ ನಿದ್ದೆ ಮಾಡಿ ಎದ್ದಿರೋದ್ರಿಂದ ನನಗೆ ಇನ್ನೂ ನಿದ್ದೆ. ಈಗ ಸ್ವಲ್ಪ ಹೊತ್ತು ಯಾವುದಾದ್ರೂ ಸೀರೀಸ್ ಅಥವಾ ಯಾವುದಾದ್ರೂ ಒಂದು ಮೂವಿನ ಹಾಕ್ಕೊಂಡು ಮಲ್ಕೊಂಡು ನೋಡ್ತೀನಿ. ಇವಾಗ ಎದ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ಜಸ್ಟ್ ಮಿಸ್, ಅಲ್ಲಿಂದ ಅಲ್ಲಿ ಕೆಳಗಡೆ ಬಿದ್ದಿದೆ ನೋಡಿ, ಬಿದ್ದುಬಿಡ್ತು. ಇಲ್ಲಾಂದರೆ ಈಗ ಜಸ್ಟ್ ಹಿಂಗೆ ಎದ್ಬಿಟ್ಟು ಅಲ್ಲಿ ಹೋಗೋಣ, ನೆರಳಿದೆಯಲ್ಲ ಸ್ವಲ್ಪ ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ, ಗೇಟ್ ಹಾಕೋಣ ಅಂತ ಹೋಗೋಣ ಅಂತ ಹೋಗ್ತಾಯಿದ್ದೆ. ಜಸ್ಟ್ ಮಿಸ್ಸಿಂಗ್ ಎದ್ದೆ, ಮೇಲಿಂದ ಕೆಳಗೆ ಬಿತ್ತು. ಕಾಣಿಸ್ತಾ ಇದೆ ಅನ್ಸುತ್ತದು. ತುಂಬ ಜನಕ್ಕೆ ಡೌಟ್ ಬರುತ್ತೆ ಅನಿಸುತ್ತೆ, ಏನು ಎರಡು ಥರ ಮನೇಲಿ ಇರ್ತಾಳೆ ಅಂತ ಹೇಳಿ. ಸೊ ಫಸ್ಟ್ ಹೇಳ್ತೀನಿ. ಈ ಕಡೆ ಮಾಮನ ಮನೆ, ಅಮ್ಮನ ತಮ್ಮನ ಮನೆ. ಹಾಗೆ ಹೀಗೆ ಹೋದರೆ ಈ ಕಡೆ ಅಜ್ಜಿ ಮನೆ. ಆ ಕಡೆ ಮಾಮ ಇರ್ತಾರೆ, ಮಾಮ ಅತ್ತೆ ಅವ್ರ ಮಗ ಇರ್ತಾರೆ. ಅದ್ರ ಪಕ್ಕದಲ್ಲೇ ಅಜ್ಜಿ ಇರ್ತಾರೆ. ನಾನು ಎರಡು ಕಡೆನೂ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಅಂತ ಹೇಳಿ ಎರಡು ಕಡೆನೂ ಆಟಾಡ್ತಿರ್ತೀನಿ. ಗಾಯ್ಸ್ ಇವಾಗ ಅಜ್ಜಿ ಮನೆ ಒಳಗಡೆ ಬಂದು ಫುಲ್ ಇದು ನಂಗೆ ಈ ಥರ ಎಲ್ಲ ಏನಂತಾರೆ ಮಸ್ಕಿಟೋ ನೆಟ್ನ ಹಾಕ್ಕೊಂಡು ಅದ್ರ ಒಳಗಡೆ ಕೂತ್ಕೊಂಡು ಮಲ್ಕೊಂಡು ಫೋನ್ ನೋಡ್ಕೊಂಡಿರೋಕ್ಕೆ ತುಂಬ ಇಷ್ಟ. ನಮ್ಮ ಮನೆಗಳೆಲ್ಲ ಇದನ್ನೆಲ್ಲ ಕಟ್ಟೋಕ್ಕಾಗಲ್ಲ ಅಲ್ವಾ. ಇಲ್ಲೆಲ್ಲ ಬಂದಾಗ ಚಂದ ಚಳಿ ಇರುತ್ತೆ, ಮಳೆ ಚೆನ್ನಾಗಿರುತ್ತಲ್ಲ. ಈಗ ಅಜ್ಜಿ ಮನೆ ಒಳಗಡೆ ಬಂದು ಇದನ್ನು ಕಟ್ಟಿಸ್ಕೊಂಡು ಇದ್ರೊಳಗಡೆ ಕೂತ್ಕೊಂಡು ಪ್ರಿನ್ಸಸ್ ಥರ ಫೀಲ್ ಆಗ್ತಾ ಇರುತ್ತೆ. ಈಗ ಕೂತ್ಕೊಂಡು ಒಂದು ಸ್ವಲ್ಪ ಏನಾದರೂ ನೋಡ್ತೀವಿ, ಆಮೇಲೆ ಸಿಗ್ತೀವಿ. ಕಾಯಿ ತುರಿದಾಗ ಸ್ಟಾರ್ಟಿಂಗ್ ಸ್ವಲ್ಪ ಬರುತ್ತಲ್ಲ, ಅದೆಲ್ಲ ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ, ಸ್ವೀಟಾಗಿ. ಇನ್ನು ನನಗೆ ತಿನ್ನೋಕ್ಕೆ ಕರ್ಜಿಕಾಯಿ ಬೇಕು ಅಂತ ಅನ್ನಿಸ್ತಾ ಇತ್ತು. ಒಂದು ಕೇಳದೆ ಇದ್ದರೆ ಕೊಡಿ ಅಜ್ಜಿ ಅಂತ ಹೇಳಿ ಇತ್ತು ಪುಣ್ಯಕ್ಕದು. ಲಾಸ್ಟ್ ಒಂದೇ ಒಂದು ಕರ್ಜಿಕಾಯಿ ಇತ್ತು. ಅದನ್ನು ತಿನ್ಕೊಂಡು ಆಚೆ ಕೂತ್ಕೊಂಡು ಹೋಗೋ ಬರೋರ್ನೆಲ್ಲ ನೋಡ್ತಾ ಕೂತಿದ್ದೆ. ರೋಡ್ ಸೈಡೇ ಅಲ್ಲ ಮನೆ, ಹಾಗಾಗಿ. ಆಮೇಲೆ ಹಾಗೇ ಏನು ಶಾವಿಗೆ ಕಾಯಲ್ಲಿ ಮಾಡಿಕೊಡ್ಲಾ ಅಂತ ಕೇಳಿದ್ರು ನಮ್ಮ ಅಜ್ಜಿ. ಹ್ಞೂ ಮಾಡಿಕೊಡಿ ಅಂತ ಹೇಳಿ ನಮ್ಮ ಅಜ್ಜಿ ಎಲ್ಲರೇ ಚೆನ್ನಾಗಿತ್ತು. ತುಂಬ ವರ್ಷದ ಮೇಲೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಆಮೇಲೆ ಮಾಡಿಕೊಟ್ರು, ಚೆನ್ನಾಗೂ ಇತ್ತು ಕೂಡ. ಕೈಯಲ್ಲಿ ರೆಡಿಯಾಗಿದೆ, ಮಾಡ್ಬೋದು. ಟೇಸ್ಟ್ ಮಾಡಿ ನೋಡೋಣ ಹೆಂಗೆ ಬಂದಿದೆ ಅಂತೇಳಿ. ನಮ್ಮ ಅಜ್ಜಿ ಚೆನ್ನಾಗೇ ಮಾಡಿರ್ತಾರೆ. ವಿಡಿಯೋ ಮಾಡೋದನ್ನ ಬಿಟ್ಟು ಫಸ್ಟು ತಿಂತ ಎಂಜಾಯ್ ಮಾಡ್ತೀನಿ, ಆಮೇಲೆ ವಿಡಿಯೋ ಮಾಡ್ತೀನಿ. ಗೈಸ್ ಇವಳು ನಂತರನೇ ಅಲ್ವಾ ನೋಡಿ, ನೆನೆ ಹೂವು ಹಾಕ್ಕೊಂಡಿದ್ದೆ ಅಲ್ಲ, ಇದನ್ನು ನೋಡಿದ್ರೆ ಸ್ವಲ್ಪ ನಂತರನೇ ಅನಿಸಿದ್ಲು. ಚೆನ್ನಾಗಿ ಅಲ್ವಾ, ನಂತರನೇ ಅಲ್ವಾ. ಬರೋ ಆಗಿದೆ, ಆದರೆ ಮಳೆ ಬರ್ತಾ ಇಲ್ಲ. ಬಟ್ ಮಳೆ ಬಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ನೆನ್ನೆನೂ ಬಂದಿತ್ತು. ಮಳೆ ಬರೋ ಥರ ಇದೆ. ಭುವನ್ ಮಳೆ ಬರುತ್ತೋ ಇಲ್ವೋ? ಬರುತ್ತೆ.